ಓಕೆ. ನಾನು ಲಾಸ್ಟ್ ಕ್ಲಾಸ್ ಹೋದ್ವಾರ ಮಾಡಿದಾಗ ಲೇಔಟಲ್ಲಿ ನಿಮಗೆ ಈ ಸೈಜು ಡಿಫ್ರೆಂಟ್ ಡಿಫ್ರೆಂಟ್ ಸೈಜು ಒಂದೇ ವರ್ಡ್ ಪೇಜಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಮಾಡೋದು, ಡಿಫ್ರೆಂಟ್ ಡಿಫ್ರೆಂಟ್ ಹೆಡರ್ ಫುಟರ್ ಮಾಡೋದು ಹೇಳಿದ್ದೆ. ಹಾಗೆ ಕಾಲಮ್ ಅಂದ್ರೇನು, 1 2 3 4 5 ಅಂದರೆ ಅದನ್ನು ಹೇಳಿದ್ದೆ. ಹಾಗೆ ಇದು ಬ್ರೇಕ್, ಏನು ಬ್ರೇಕು, ಲೈನ್ ನಂಬರ್ ಹೇಗೆ ತಗೊಳ್ಳೋದು, ಇಷ್ಟನ್ನು ನಾನು ಹೇಳಿದ್ದೆ. ಇದನ್ನ ನಾನು ನಿಮಗೆ ಈಗ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈಗ ಸಕ್ಷನ್ ಬ್ರೇಕ್ ನೆನ್ಪಿಟ್ಕೋಬೇಕು. ಸಕ್ಷನ್ ಬ್ರೇಕು ಆಗ್ತಾ ಇದೆಯಾ ಇಲ್ವಾ ಅಂತ ಹೆಂಗೆ ನೋಡೋದು ಅಂದರೆ, ಉದಾಹರಣೆಗೆ ನಾನು ಒಂದು ಪೇಜನ್ನು ತೊಗೊಂಡಿದ್ದೀನಿ. ಕಂಪ್ಯೂಟರ್ ಕ್ಲಾಸ್ ನಂಬರ್ 22 ಅಥವಾ ಕಂಪ್ಯೂಟರ್ ಕ್ಲಾಸ್ ಡೇ 22 ಅಂತ ನಾನು ಹಾಕಿರ್ತೀನಿ ಆಯಿತಾ. ಅದರಲ್ಲಿ ಮಾಡ್ತಾ ಇದ್ದೆ MS Word ಲೇಔಟ್ ಅಂತ. ಅದ್ರ ಕೆಳಗಡೆ ಕೆಲವು ಸಬ್ಜೆಕ್ಟು ಇದೆ, ಹೌದಾ. ಈಗ ಸೆಕ್ಷನ್ ತಗೋಬೇಕು ಅಂದರೆ ನಾನು ನೋಡಿ ಇಷ್ಟು ಇಷ್ಟು ಎಲ್ಲ ಒಂದೇ ಸೆಕ್ಷನ್ನ ಎರಡೆರಡು ಸೆಕ್ಷನ್ನ ಹೆಂಗೆ ನೋಡೋದು ನಮ್ಗೆ ಗೊತ್ತಾಗಬೇಕಲ್ವಾ. ನಾನೀಗ ಇಲ್ಲಿ ಎರಡೇ ಪ್ಯಾರ ತಗೋತೀನಿ, ಕನ್ಫ್ಯೂಸ್ ಆಗೋದು ಬೇಡ ನಿಮಗೆ. ಇನ್ನು ಮಿಕ್ಕಿದೆಲ್ಲ ತೆಗೆದಾಕ್ಬಿಡ್ತೀನಿ. ಓಕೆ, ಎರಡು ಪ್ಯಾರ ಇದೆ. ಇದೊಂದು ಹೆಡ್ಲೈನು ಸೇರಿದ್ರೆ ಮೂರಿದೆ. ಈಗ ಉದಾಹರಣೆಗೆ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇದು ನೋಡ್ಕೋಬೇಕು ನೀವು. ಪೇಜ್ ಬ್ರೇಕ್, ಪೇಜನ್ನು ಬ್ರೇಕ್ ಮಾಡೋದು, ಒಂದೇ ಪೇಜಲ್ಲಿ ಕಾಲಮ್ ಮಾಡೋದು, ಟೆಕ್ಸ್ಟ್ ರ್ಯಾಪಿಂಗ್ ಮಾಡೋಕ್ಕೆ ಇದು. ಸೆಕ್ಷನ್ ಬ್ರೇಕ್ ಕೆಳಗಡೆ ಇರುತ್ತೆ, ನೆಕ್ಸ್ಟ್ ಪೇಜು, ಸೆಕ್ಷನ್ಗೂ ಬೇರೆ ಬೇರೆ ಪೇಜ್ ಮಾಡೋದು, ಒಂದೇ ಸೆಕ್ಷನಲ್ಲಿ ಕಂಟಿನ್ಯೂ ಮಾಡೋದು, ಒಂದೇ ಸೆಕ್ಷನಲ್ಲಿ ಇವೆನ್ ಪೇಜ್ ಮಾಡೋದು, ಓಲ್ಡ್ ಪೇಜ್ ಮಾಡೋದು, ಅಂದರೆ ಬೆಸ ಪುಟಗಳು ಸಮವಾದ ಪುಟಗಳನ್ನು ಬೇರೆ ಮಾಡೋದು. ಇಷ್ಟು ಪಾರ್ಟು ಪೇಜ್ ಬ್ರೇಕು, ಕೆಳಗಡೆ ಪಾರ್ಟು ಸೆಕ್ಷನ್ ಬ್ರೇಕ್. ಈಗ ನಾನು ಇಲ್ಲಿ ಹೋಗಿ ನಾನು ಕಾಲಮನ್ನು 2 ಮಾಡ್ತೀನಿ. 2 ಮಾಡಿದ್ರೆ ಏನಾಯಿತು, ನನ್ನ ಹೆಡ್ಲೈನು ಸೇರಿ ಕಂಪ್ಯೂಟರ್ ಕ್ಲಾಸ್ MS Word ಸೇರಿ ಅದ್ರ ಜೊತೆಗೆ ಫಸ್ಟ್ ಪ್ಯಾರಾಗ್ರಾಫು ಇಲ್ಲಿ, ಫಸ್ಟ್ ಪ್ಯಾರಾಗ್ರಾಫು ಇಲ್ಲಿವರೆಗೂ, ಮತ್ತು ಸೆಕೆಂಡ್ ಪ್ಯಾರಾಗ್ರಾಫ್ ಇಷ್ಟು ಕೂಡ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ. ನನಗೆ ಏನು ಬೇಕು, ಹೆಡ್ಲೈನೇ ಬೇರೆ ಸೆಕ್ಷನ್ ಬೇಕು, ಕೆಳಗಡೆ ಇರೋ ಪ್ಯಾರಾಗ್ರಾಫು ಬೇರೆ ಬೇರೆ ಬೇರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನನಗೆ ಎಲ್ಲಿಗೆ ಬೇಕು, ಯಾವ ಪ್ಯಾರಾಗ್ರಾಫಿಗೆ ಬೇಕು ಅಲ್ಲಿಗೆ ಕ್ಲಿಕ್ ಮಾಡ್ಕೋಬೇಕು. ಹೋಮ್ಗೆ ಹೋದರೆ ನಮಗೆ ಇಲ್ಲಿ ಇದೊಂದು ಇದೆ ಅಲ್ವಾ, ಏನು ಶೋ ಹೈಡ್ ಅಂತ, ಏನು ಪ್ಯಾರಾಗ್ರಾಫ್ ಮಾರ್ಕರ್, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಇದೆಲ್ಲ ಒಂದೊಂದು ಪ್ಯಾರಾಗ್ರಾಫ್ ಮಾರ್ಕರ್. ಕ್ಲಿಯರಾ. ಇದು ಕ್ಲಿಕ್ ಆಗಿರುತ್ತೆ. ಕ್ಲಿಕ್ ಆದಾಗ ನನಗೆ ಬೇಕಾಗಿರೋದಿಲ್ಲಿ ಅಂದರೆ, ಈ ಕಂಪ್ಯೂಟ್ರು ಹೆಡ್ಲೈನು ಇದೇ ಒಂದು ಸೆಕ್ಷನ್ ಆಗಬೇಕು, ಈ ಪ್ಯಾರಾಗ್ರಾಫ್ಗಳು ಬೇರೆ ಸೆಕ್ಷನ್ ಆಗಿ ಬೇರೆ ಕಾಲಮ್ ಆಗಬೇಕು, ಇಷ್ಟ ಇಟ್ಕೋಬೇಕು. ಎಲ್ಲಿ ನನಗೆ ಸೆಕ್ಷನ್ ಆಗಬೇಕು ಅಲ್ಲಿ ಮೌಸ್ನ ಕ್ಲಿಕ್ ಮಾಡಿ ಲೇಔಟಲ್ಲಿ ಹೋಗಿ ಬ್ರೇಕ್ ಇದೆಯಲ್ಲ, ಇಲ್ಲಿ ಒಂದೇ ಶೀಟಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಕೊಟ್ವಾ, ಇಲ್ಲಿ ನೋಡಿ ಇಲ್ಲೇನು ಬಂತು, ಒಂದು ಸ್ವಲ್ಪ ಜೂಮ್ ಮಾಡಿ ಕಾಣಿಸ್ತಿದೆಯಾ ಇಲ್ಲಿ, ಯಾರಾದರೂ ಓದ್ತೀರಾ? ಸೆಕ್ಷನ್ ಬ್ರೇಕ್ ಹಾಂ, ಕಂಟಿನ್ಯೂಸ್ ಆಸ್ ಅಂತಿದೆ ಸರ್. ಸೆಕ್ಷನ್ ಬ್ರೇಕ್ ಕಂಟಿನ್ಯೂ ಅಂತ ಕಾಣಿಸುತ್ತಲ್ವಾ. ಈಗ ಏನು ಮಾಡೋದು, ಅಲ್ಲೋಗಿ ಕಾಲಮಲ್ಲಿ 2 ಅಂತ ಕೊಡ್ತೀನಿ. ಈಗ ಬಂತಾ, ಮೊದಲು ಹೇಗೆ ಬಂತು, ಈಗ ಹೆಂಗೆ ಬಂದಿದೆ ನೋಡಿ ಅಲ್ವಾ. ಮೊದಲು ಇದು ಬೇಡ ಹೋಮ್ ಬಂದಾಗ ಹೋಗಿ ಕ್ಲಿಕ್ ಮಾಡಬೇಕು, ರಿಮೂವ್ ಆಗುತ್ತೆ. ಕ್ಲಿಯರಾ. ಮೊದಲು ಹೇಗೆ ಬಂತು, ಇವಾಗ ಹೆಂಗೆ ಬಂದಿದೆ, ಇದನ್ನ ನಾವು ಈ ಕಾಲಮಲ್ಲಿ ಮಾಡೋ ಅಂಥದ್ದನ್ನು ಕಲ್ತ್ಕೋಬೇಕು. ಇದನ್ನು ಸೆಕ್ಷನ್ ಬ್ರೇಕ್ ಅಂತ ಕರಿತೀವಿ. ಸೆಕ್ಷನ್ ಅಂದರೆ ಒಂದು ಭಾಗ, ಅದರಲ್ಲಿ ನಮಗೆ ಬೇಕಾದಾಗೆ ನಾವು ಮಾಡ್ಕೊಳ್ಳುವಂಥದ್ದು ಆಯ್ತು. ಹಾಗಾಗಿ ಇದನ್ನು ಮಾಡಬೇಕಾದ್ರೆ ನೀವು ಮೌಸನ್ನು ಎಲ್ಲಿ ಆಯ್ಕೆ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಯಾವುದನ್ನ ಆಯ್ಕೆ, ಇದನ್ನು ಮಾತ್ರ ಮಾಡಿದ್ರೆ ಇದೊಂದು ಸೆಕ್ಷನ್ ಆಗುತ್ತೆ, ಇದು ಯಾವುದಕ್ಕಾದ್ರೂ ಒಂದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಇದನ್ನು ಬೇರೆ ಮಾಡಬೇಕು ಅಂದರೆ ಹೋಗಬೇಕು, ನಮ್ಮಲ್ಲಿ ಇಲ್ಲಿ ಇದೆಯಲ್ಲ ಕಂಟಿನ್ಯೂಸ್ ಮಾಡಬೇಕು ನೋಡಿ, ಕಂಟಿನ್ಯೂ ಅಂತ ಬಂತು, ಅದು ಬೇರೆ ಪ್ಯಾರಾಗ್ರಾಫ್ ಬಂತು ಅಂದರೆ ನೋಡಿ, ಇದೇ ಒಂದು ಮೇಲ್ಗಡೆ ಪ್ಯಾರಾಗ್ರಾಫ್ ಆಯಿತು, ಇದೇ ಬೇರೆ ಗ್ರಾಫ್ ಆಗಿದೆ. ನಾವು ಹೋಗಬೇಕು, ಅಲ್ಲೇ ಕಾಲಮಲ್ಲಿ 2 ಅಂತ ಕೊಟ್ಟಿದ್ದೀವಿ, 3 ಕೊಟ್ಟರೆ 3 ಕಾಲಮ್ ಆಗುತ್ತೆ. ಕ್ಲಿಯರಾ. ಹಾಗೆ ನಮಗೆ ಬೇಕಾದಾಗ ನೋಡಿ, ಈಗ 2 ಕಾಲಮು ಫಸ್ಟ್ ಪ್ಯಾರಾಗ್ರಾಫು, ಆಮೇಲೆ 3 ಮಾಡಿದ್ರೆ 3 ಬಂತು, ನಾನು ರಿಮೂವ್ ಮಾಡಿದೆ ನೋಡಿ 3.
ಫಸ್ಟ್ ಪ್ಯಾರಾಗ್ರಾಫ್ ಏನಾಗಿದೆ? ಫಸ್ಟ್ ಪ್ಯಾರಾಗ್ರಾಫು 2 ಆಯಿತು, ಸೆಕೆಂಡ್ ಪ್ಯಾರಾಗ್ರಾಫು 3 ಕಾಲಮ್ ಆಯಿತು, ಅದಲ್ವಾ? ಹಂಗೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋಬೋದು ನೋಡಿ. ಈಗ ಇದ್ರಲ್ಲಿ ಕಾಲಮಲ್ಲಿ ಫೋರ್ತ್ ಇದೆಯಾ ನೋಡೋಣ. ಇಲ್ಲ, ಫೋರ್ತ್ ಮೋರಲ್ಲಿ ಮಾಡ್ಕೋಬೇಕು. 4 ಕಾಲಮು ಮಾಡ್ಕೋಬೋದು ನೋಡಿ. ಇದೇ ಒಂದು 2 ಕಾಲಮ್ ಆಗಿದೆ, ಬೇರೆ ಸೆಕ್ಷನ್ನು, ಇದೇ ಬೇರೆ ಸೆಕ್ಷನ್. ಹೀಗೆ ಭಾಗ ಭಾಗ ಮಾಡೋದು, ನಮಗೆ ಬೇಕಾಗಿರೋವಂಥ ಮಾಹಿತಿಯನ್ನ ಭಾಗ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಾವೇನು ಚಿತ್ರ ಹಾಕ್ಬೋದು. ಈಗ ಉದಾಹರಣೆಗೆ ನಾನೊಂದು ಚಿತ್ರ ತಗೋತೀನಿ. ಇನ್ಸರ್ಟ್ಗೆ ಹೋಗಿ ಪಿಕ್ಚರಲ್ಲಿ ಆನ್ಲೈನ್ ಪಿಕ್ಚರ್ ತಗೋತೀನಿ. ಆನ್ಲೈನ್ ಪಿಕ್ಚರಲ್ಲಿ ನಾನೊಂದು ಯಾವುದೋ ಒಂದು ಅನಿಮಲ್ಸ್ ತಗೋತೀನಿ. ಅನಿಮಲಲ್ಲಿ ಒಂದು ಎಲಿಫೆಂಟ್ ತಗೊಂಡೆ. ಇದನ್ನ ಯಾವ ಸೆಕ್ಷನ್ಗೆ ಹಾಕೋದು? ಅದಕ್ಕೆ ನಾನು ಹೇಳ್ದೆ ಯಾವತ್ತು, ಟೈಟ್ ಇಲ್ಲಿ ಲೇಔಟಲ್ಲಿ ಹೋದಾಗ ರ್ಯಾಪ್ ಟೆಕ್ಸ್ಟ್ ಪೊಸಿಷನ್ ಅಂತ ಇರ್ತವೆ. ಪೊಸಿಷನಲ್ಲಿ ನಾವು ನೋಡ್ಕೋಬೇಕು. ವಿತ್ ಟೆಕ್ಸ್ಟ್, ಪೊಸಿಷನ್ ಆ್ಯಂಡ್ ಟಾಪ್ ಲೆಫ್ಟ್, ಸೆಂಟರ್, ಈ ರೀತಿ ಸೆಂಟರು, ರೈಟು, ಮಿಡಲ್ ಅಂತ ಇರುತ್ತೆ. ಅದಕ್ಕೆ ಕೆಳಗಡೆ ಟೆಕ್ಸ್ಟ್ ವಿತ್ ರ್ಯಾಪಿಂಗ್, ನಾವು ಟೆಕ್ಸ್ಟ್ ಜೊತೆ ಹಾಕ್ಬೇಕಾದ್ರೆ ನಮ್ಗೊಂದು ಕೆಲವು ಆಪ್ಷನ್ ಇರ್ತವೆ. ಟೈಟನ್ನ ಮಾಡ್ಕೋಬೇಕು. ಅವಾಗ ನೋಡಿ, ಆ ಫಸ್ಟ್ ಸೆಕ್ಷನ್ ಹಂಗೆ ಇರುತ್ತೆ. ಆ ಫಸ್ಟ್ ಸೆಕ್ಷನ್ ಬೇಕಾದಾಗೆ ನಾವು ಚೇಂಜನ್ನು ಮಾಡ್ಕೊಂಡಿರ್ತೀವಿ. ಹೌದಾ? ಅದಾಗೆ ಇದೆ ಫಸ್ಟ್ ಸೆಕ್ಷನ್ನು. ಇನ್ನು ಸೆಕೆಂಡ್ ಸೆಕ್ಷನ್ಗೆ ಒಂದು ಹಾಕ್ಕೋಬೇಕು ನಾನೀಗ. ಸೆಕೆಂಡ್ ಸೆಕ್ಷನ್ಗೆ ಒಂದು ಫೋಟೋ ಹಾಕಬೇಕು. ಓಕೆ, ಹೋಗ್ಬೇಕು, ಇನ್ಸರ್ಟ್, ಪಿಕ್ಚರ್, ಯಾವುದಾದ್ರು ಒಂದು ಬರ್ಡ್ ತಗೊಂಡೆ, ಹಾಕ್ತೆ. ಆಯ್ತಾ? ಇದನ್ನು ಏನು ಮಾಡಬೇಕು? ಟೈಟ್. ಓಕೆ, ಅದು ಕರೆಕ್ಟಾಗಿ ನಮ್ಗೆ ಬೇಕಲ್ಲ, ಅದು ಯಾವ ಪೊಸಿಷನ್ಗೆ ಹೋಗುತ್ತೆ ಆ ಪೊಸಿಷನ್ಗೆ ಹಾಕೋಬೇಕು. ಕ್ಲಿಯರಾ? ಫಸ್ಟ್ ಸೆಷನ್ ಒಂದಾಗಿದೆ. ಈಗ ನಾನು ನಿಮಗೆ ಮಿನಿಮೈಸ್ ಮಾಡ್ತೀನಿ. ಕಾಣಿಸ್ತಿದೆಯಲ್ಲ? ಆ ಸೆಕ್ಷನ್ಗೆ ಒಂದು ಫೋಟೋ ಆಗಿದೆ, ಈ ಸೆಕ್ಷನ್ಗೆ ತಕ್ಕಾಗೆ ಒಂದು ಫೋಟೋ ಆಗಿದೆ. ಸ್ವಲ್ಪ ಇದು ದೊಡ್ಡದಾಯಿತು ಅಂದರೆ ಕ್ರಾಪ್ ಎಲ್ಲ ಬರುತ್ತೆ ಅನ್ಕೋತೀನಿ. ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್, ಫೋಟೋ ಮೇಲೆ ಪಿಕ್ಚರ್ ಫಾರ್ಮ್ಯಾಟಲ್ಲಿ ಕ್ರಾಪ್ ಕೊರೆ ಕೆಳಗಡೆ ಒಂದು ಬಾಕ್ಸು ಇದ್ದಿದ್ದರಿಂದ ಹಂಗಾಗಿದೆ. ಓಕೆ, ಕೆಳಗಡೆ ತಗೊಂಬನ್ನಿ, ಇಲ್ಲಿ ಹೋಗಿ ಟೈಟ್ ಕೊಡಿ. ಕ್ಲಿಯರಾ? ಹೀಗೆ ಪ್ರತಿ ಸೆಕ್ಷನ್ಗೂ ಕೂಡ ನಮಗೆ ಬೇಕಾಗಿರೋದು. ಈಗ ನನಗೆ ಈ ಫೋಟೋ ಬೇಡ, ಈ ಭಾಗದಲ್ಲಿ ಬೇಕು, ಚೇಂಜ್ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬೋದು. ಕ್ಲಿಯರಾ? ಆದರೆ ನಾವು ಪೊಸಿಷನ್ ನೋಡ್ಕೋಬೇಕು. ಹಾಗೆ ಇದು ಮಿಡ್ಲಲ್ಲಿ ಬೇಕು. ಇದು ನೋಡಿ, ಇದು ಸೆಕೆಂಡ್ ಪೇಜ್ಗೆ ಹೊಟ್ಟೋಯ್ತು, ಯಾಕೆಂದರೆ ಫೋಟೋ ದೊಡ್ಡದಾಗಿದ್ದರಿಂದ ಸೆಕೆಂಡ್ ಪೇಜ್ಗೆ ಹೋಯ್ತು. ಇಲ್ಲಿ ಬಂತು. ಇದರಲ್ಲಿ ನಮ್ಗೆ ಮಿಡ್ಲಲ್ಲಿ ಬೇಕು ಅಂದರೆ ನಾನು ಮಿಡ್ಲ್ಗೆ ಹಾಕೋತೀನಿ. ಓಕೆ, ಇದು ಪುಟಗಳ ಮಧ್ಯೆ ಬೇರೆ ಬೇರೆ ಸೆಕ್ಷನಲ್ಲಿ ಫೋಟೋ ಹಾಕೋದು ನೋಡಿ. ಇದು ಡಾಕ್ಯುಮೆಂಟ್ ಮಾಡೋದು. ಈ ಥರ ಎಷ್ಟೋ ಡಾಕ್ಯುಮೆಂಟ್ ಇರ್ತವೆ. ವಿಶೇಷವಾಗಿ ಮಕ್ಕಳ ಸ್ಕೂಲ್ ಪುಸ್ತಕಗಳು, ಅವ್ರು ಓದೋಂಥ ಕಥೆ ಪುಸ್ತಕಗಳಲ್ಲಿ ಇದೇ ರೀತಿ ಮಾಡಿರ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಹೀಗೆ ನೋಡಿ. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಸ್ಟೋರಿ ಮಧ್ಯೆ ನಮ್ಮ ಚಿತ್ರಗಳು ಕೂಡ ಇರುತ್ತೆ. ಒಂದೇ ರೀತಿ ಹಾಕೋ ಬದಲು ಈಗ ನೋಡಿ, ಮೇಲ್ಗಡೆದು ಕಳೆದ ವಾರ ತೋರಿಸಿದ್ದು ಬರೀ ಪ್ಲೈನು. ಇದೆಲ್ಲ ಅಂಕಿಅಂಶಗಳಿಗೆ ಮಾಡೋವಂಥದ್ದು ಅಲ್ವಾ? ಅಂಕಿಅಂಶಗಳಿಗೆ ಮಾಡೋದಕ್ಕೆ ಇದೇ ಥರ ಟೈಪ್ ಮಾಡ್ತಾ ಇರ್ತೀವಿ. ಈ ರೀತಿ ಮಾಡೋದು ಅದು ಕ್ಲಾಸಿಕಲ್ ಮೆಥಡ್, ಹಳೇ ಥರದ್ದು. ಈಗೆಲ್ಲ ಡಿಸೈನ್ ಮಾಡೋಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಡಿಸೈನ್ ಮಾಡೋಕ್ಕೆ ಬರಬೇಕು MS ವರ್ಡನ್ನೇ ಬಳಕೆ ಮಾಡಿಕೊಂಡು. ಓಕೆ, ಹಂಗಾಗಿ ಡಿಸೈನ್ ಮಾಡೋರಿಗೆ ತುಂಬ ಅವಕಾಶ ಇರುತ್ತೆ. ಈ ರೀತಿ ನಾವು ಬಳಕೆಯನ್ನು ಮಾಡ್ಕೋಬೇಕು. ಕ್ಲಿಯರಾ? ಇದರಲ್ಲಿ ಏನು ಡೌಟ್ ಇದೆಯಾ? ಅರ್ಥ ಆಯ್ತಲ್ವಾ? ಅರ್ಥ ಆಗ್ತಿದೆ ಅಲ್ವಾ?
ಅರ್ಥ ಅರ್ಥ ಆಗ್ತಿದೆ ಆಗ್ತಿದೆ ಸರ್. ಸರ್. ಈಗ ಇನ್ನೊಂದು ತಗೊಳ್ಳೋಣ. RAND ಟು. ಓಕೆ, ಇಲ್ಲಿ ನೋಡಿ ಈ ಕಾಲಮ್ಮು ಅದನ್ನೇ ತೊಗೊಂಡಿರೋದ್ರಿಂದ ಸೆಕ್ಷನಲ್ಲಿ ನಾನು ಹೋಗಿ ಏನು ಮಾಡ್ಬೇಕು, ಕಾಲಮ್ 1 ಅಂತ ಕೊಡಬೇಕು. ಇಲ್ಲ ಅಂದರೆ ಅದು ಅದೇ ರೀತಿ ಬರ್ತಾ ಇರುತ್ತೆ. ನಾನು ಕೆಳಗಡೆ ಬಂದೆ. ಕ್ಲಿಯರಾ? ಇಲ್ಲಿ ಈಗ ನೋಡೋಣ. ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಐಫೆಂಟೇಷನ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಅಂತ ಇದೆ. ಏನು ಐಫೆಂಟೇಷನ್ ಅಂತ ಅಂದರೆ ಈಗ ನೋಡೋಣ. ಅಟೋಮಿಕ್ ಮ್ಯಾನ್ಯುಯಲ್ ಆಪ್ಷನ್ ಅಂತ ಇದೆ. ಈ ಐಫೆನೇಷನ್ ಅಂತ ಹೇಳಿದ್ರೆ ಇದು ಲಿಮಿಟ್ ಆಫ್ ಫಾಂಟು, ಲಿಮಿಟ್ ಆಫ್ ನಾನು ಈ ಫಾಂಟ್ ಸೈಜ್ ಎಲ್ಲ ಇರುತ್ತಲ್ಲ, ಈ ಸೈಜ್ ಆಗ್ಬೋದು ಅಥವಾ ಅದು ಕರೆಕ್ಟಾಗಿ ಪೊಸಿಷನ್ನಾಗಿ ಸಿಗ್ಬೋದು. ಅವೆಲ್ಲವೂ ಕೂಡ ಈಕ್ವಲ್ ಆಗಿ ಬರಬೇಕಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಅಥವಾ Ctrl+J ಜಸ್ಟಿಫೈನ ಯೂಸ್ ಮಾಡಿದ್ರು ಕೂಡ ಅದು ಆಗ್ತಾ ಇರುತ್ತೆ. ಅದೇನು ಮಾಡುತ್ತೆ, ಒಂದು ಲೈನ್ಗೆ ಇಷ್ಟೇ ವರ್ಡ್ಸ್ ಬರಬೇಕು ಅಂತ ಮಾಡುತ್ತೆ. ಒಂದು 11ರಿಂದ 15 ಈ ರೀತಿನೇ ತಗೊಳ್ತಾ ಹೋಗುತ್ತೆ. ಆ ರೀತಿ ನಾವು ಯೂಸ್ ಮಾಡಬೇಕಾದ್ರೆ ಈಗ ಉದಾಹರಣೆಗೆ ಇಲ್ಲಿ ನೋಡಿ ಎಷ್ಟು ವರ್ಡ್ ಇದೆ ಇದರಲ್ಲಿ. 1 2 ಎ ಬಿಟ್ಬಿಡಿ, 3 4 5 6 7 8 9 10 11 13. ಇದರಲ್ಲಿ ಒಂದು 15 ಇರುತ್ತೆ ನೋಡಿ. 1 2 3 4 5 6 7 8 9 10 11 12 13 14 15 16. ಓಕೆ, ಇಲ್ಲಿ 1 3 4 5 6 7 8 9 10 11 12 13 14 15. ಆಯಿತಾ? ಈ ರೀತಿ ಫಿಟ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚು ವರ್ಡನ್ನು ತಗೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಒಂದೇ ರೀತಿ ಬೇಕು ನಮ್ದೆಲ್ಲ. ಅದಕ್ಕಿಂತ ಹೆಚ್ಚು ಒಂದೊಂದರಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ ವರ್ಡ್ ಇದ್ದಾಗ 20 ತಗೊಳುತ್ತೆ ಅಥವಾ 10 ತಗೋಬೋದು. ಸ್ಪೇಸ್ ಜಾಸ್ತಿ ಆಗುತ್ತೆ. ಸ್ಪೇಸ್ ಜಾಸ್ತಿ ಆಗಬಾರ್ದು ಅನ್ನೋವಾಗ ನಾವೇನು ಮಾಡಬೇಕು, ಐಫಿನೇಷನ್ ಅಂತ ಹೇಳ್ತೀವಿ. ಆ ಆಪ್ಷನ್ನ ನಾವು ತಗೋಬೇಕು. ಓಕೆ, ಯಾವುದು ಸೆಲೆಕ್ಟ್ ಮಾಡ್ತೀವಿ ಅದನ್ನು ತಗೊಳುತ್ತೆ. ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ತಗೊಳ್ಳಲ್ಲ. ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ ತೋರಿಸಿದ್ದು. ಕ್ಲಿಯರಾ? ಇನ್ನು ಇಂಡೆಂಟನ್ನು ನಾನು ಓಮಲ್ಲೂ ಹೇಳಿದ್ದೆ. ದಿಸ್ ಇಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟು ಅಥವಾ ಡಿಕ್ರೀಸ್ ಇಂಡೆಂಟು ಅಂತ ನಾನು ತೋರಿಸಿದ್ದೆ ನಿಮಗೆ. ನೀವು ಇದನ್ನು ಯೂಸ್ ಮಾಡಿರ್ತೀರಿ. ಅದೇ ಆಪ್ಷನ್ ಇಲ್ಲೇ ಕೂಡ ರಿಪೀಟ್ ಆಗುತ್ತೆ. ಇಲ್ಲಿ ಏನು ಅಂದರೆ ಇಲ್ಲಿಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಹೆಚ್ಚಾಗುತ್ತೆ ಇಂಡೆಂಟು. ನಾನು ಇಲ್ಲಿ ತೋರಿಸ್ತೀನಿ. ಇಂಡೆಂಟು ನೋಡಿ ಈ ರೀತಿ ತುಂಬ ಹೆಚ್ಚಾಗ್ತಾ ಹೋಗುತ್ತೆ ಒಂದೇ ಸಲ. ಕಾಲಮಲ್ಲಿ ಹೋದಂಗೆ ಹೋಗುತ್ತೆ. ಅದು ಓಮಲ್ಲಿರೋದು. ಇದೇನು ಮಾಡುತ್ತೆ, ಸ್ಮಾಲ್ ಸೆಂಟಿಮೀಟ್ರ್ ಕೊಡುತ್ತೆ. ಏನು, ಲೆಫ್ಟಲ್ಲಿ ಎಷ್ಟು ಕೊಡಬೇಕು, ರೈಟಲ್ಲಿ ಎಷ್ಟು ಕೊಡಬೇಕು, ಬಿಫೋರ್ ಪ್ಯಾರಾಗ್ರಾಫ್ ಎಷ್ಟಿರಬೇಕು. ಈಗ ನೋಡೋಣ ಸೆಂಟಿಮೀಟ್ರಲ್ಲಿ. ನಾನು 0.1 ನೋಡಿ, ಸ್ಮಾಲ್ ಚೇಂಜಸ್. ನಾನು ಹೋಮಲ್ಲಿ ಮಾಡ್ದಂಗೆ ಅದು ಚೇಂಜ್ ಆಗಲ್ಲ. ಹೋಮಲ್ಲಿ ಒಂದೇ ಸಲ ಸೆಂಟಿಮೀಟ್ರ್. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು. ಓಕೆನಾ? ಕಾಲಮ್ ಏನು ಮಾಡುತ್ತೆ, ಮೇಲ್ಗಡೆ ಕಾಲಮ್ಮು ನಿಮಗೆ ಡಿವೈಡ್ ಮಾಡಿಬಿಡುತ್ತೆ ಇಷ್ಟೇ ಅಂತ. ಅದು ಇದೇನು ಮಾಡ್ತಾ ಇದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಆಯಿತಾ? ಇದನ್ನ ಏನು ಮಾಡಬೇಕು, ನಾವು ಜಸ್ಟಿಫೈ ಮಾಡ್ಕೋಬೇಕು. ಜಸ್ಟಿಫೈ ಮಾಡಿ ನಂಗೆ ಚಿತ್ರ ಇಲ್ಲಿ ಮಾತ್ರ ಬರಬೇಕಲ್ವಾ. ನೋಡಿ ಇಷ್ಟು. ಇದು ಏನಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ. ನಾನು ಇಲ್ಲಿ ಸ್ವಲ್ಪ ಐಕಾನ್ ತೊಗೊಂಡ್ಬಿಡ್ತೇನೆ. ಐಕಾನ್ ಅಂದರೆ ಚಿಕ್ಕದಾಗಿರ್ತವೆ. ಐಕಾನ್ ತೊಗೊಂಡೆ. ಐಕಾನಲ್ಲಿ ಒಂದು ಕ್ಲಿಕ್ ಮಾಡಿದೆ, ತೊಗೊಂಡೆ. ಆಯಿತಾ? ಐಕಾನನ್ನು ಏನು ಮಾಡಬೇಕು, ಟೈಟ್ ಮಾಡಿದಾಗ ನೋಡಿ ಇದು. ಕ್ಲಿಯರಾ? ಅಂದರೆ ನಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಇದು ನೋಡಿ ಈ ಕಲರು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕಲರ್ ಗ್ರಾಫಿಕ್ ಫಾರ್ಮ್ಯಾಟ್ಗೆ ಹೋಗಿ ಫಿಲ್ಲಲ್ಲಿ ನಿಮ್ಗೆ ಏನು ಕಲರ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಬ್ಲೂ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ, ಕಾಣಿಸ್ತಿದ್ಯಾ? ಇದು ನೋಡಿ ಹೆಂಗಿದೆ. ಇದು ಒಂದು, ನಾನು ಎರಡು ಇಲ್ಲೇ ಕೆಳಗಡೆ ತೋರಿಸ್ಬಿಡ್ತೀನಿ. ಫಸ್ಟ್ ಪ್ಯಾರಾಗ್ರಾಫ್ ಹೆಂಗಿದೆ, ಮೇಲ್ಗಡೆದು ಡಿವೈಡ್ ಮಾಡಿಬಿಡುತ್ತದು. ಇದೆ 1, ಇದೆ 2 ಮತ್ತು 3ನೇದು 4ನೇದು ಈ ರೀತಿ ಡಿವೈಡ್ ಮಾಡ್ತಿತ್ತು. ಅದೇ ಕೆಳಗಡೆ ಏನಾಗಿದೆ,
ನನಗೆ ಬೇಕಾಗಿರೋ ಪ್ಯಾರಾಗ್ರಾಫ್ ಮಾತ್ರ. ಇದು ಇನ್ನೂ ಜಾಸ್ತಿ ಮಾಡಬೇಕಾ, ಲೇಔಟ್ಗೆ ಹೋಗಬೇಕು. ನಾನು 3.1 ಸೆಂಟಿಮೀಟ್ರ್ ಕೊಟ್ಟಿದ್ದೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ, ಒಂದು ಮುಕ್ಕಾಲು ಭಾಗ. ಈ ಫೋಟೋ ಇನ್ನೂ ಜಾಸ್ತಿ ಮಾಡಬೇಕಾ, ಇನ್ನೂ ದೊಡ್ಡದು ಮಾಡಬೇಕಾ, ದೊಡ್ಡದು ಮಾಡ್ಕೊಳ್ಳೋಣ. ಕ್ಲಿಯರಾ ಇದು? ಹ್ಞೂ ಹ್ಞೂ ಹಂಗಾಗಿ ಇದನ್ನು ನಾವು ಅಲೈನ್ಮೆಂಟ್ಗಳ ಸ್ಪೇಸಿಂಗ್ನ ನಾವು ಯೂಸ್ ಮಾಡ್ತಾ ಹೋಗೋದು. ಒಂದು ಮ್ಯಾನ್ಯುಯಲ್ಲು ಮಾಡ್ಬೋದು. ಇದೊಂಥರ ನಮಗೆ ಚೇಂಜಸನ್ನು ಕೊಡ್ತಾ ಹೋಗುತ್ತೆ. ಓಕೆ, ಇವೆಲ್ಲವೂ ಹಾಗೆ. ರೈಟ್, ಈಗ ಲೆಫ್ಟಲ್ಲಿ ಆಯಿತು, ರೈಟಲ್ಲಿ ನೋಡೋಣ. ರೈಟಲ್ಲಿ ಏನಾಗ್ಬೋದು ಅಂತ ನಾನು ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಚಿಕ್ಕದು ಮಾಡೋದ್ರಿಂದ ಇದನ್ನು ತಗೊಂಡು ಹ್ಞೂ 3 ಸೆಂಟಿಮೀಟ್ರ್ ಮಾಡ್ತೀನಿ. ಬಲಗಡೆ ರೈಟ್ ನೋಡಿ, ರೈಟ್ ಕಾಣಿಸ್ತಿದ್ಯಾ? ಮಿಡಲ್ ಬಂತಲ್ವಾ? ಮಿಡಲ್ ಹಾಗೆ ಇರಲಿ. ನಾನು ರೈಟನ್ನು 3 ಮಾಡ್ತೀನಿ. ಹಾಂ, ರೈಟು 3, ಲೆಫ್ಟು 3 ತೊಗೊಂಡಿದ್ದೆ. ಇಲ್ಲೂ ಹೋಗ್ತೀನಿ, ಇಲ್ಲೂ ಪಿಕ್ಚರ್ ತೊಗೋತೀನಿ, ಐಕಾನ್ ತೊಗೋತೀನಿ. ಇಲ್ಲೂ ಒಂದು ಐಕಾನು, ಒಂದು ಐಕಾನ್ ತೊಗೊಂಡೆ, ಇನ್ಸರ್ಟ್ ಮಾಡಿದೆ. ಇನ್ಸರ್ಟ್ ಮಾಡಿ ಅದನ್ನು ನಾನು ಟೈಟ್ ಹಾಕಿ ಕೊಟ್ಟೆ. ಇದು ನೋಡಿ, ದಿಸ್ ಈಸ್ ಗ್ರಾಫಿಕ್ ಫಿಲ್. ಕಾಣಿಸಿದ್ಯಾ? ಹೀಗೆ ನಿಮ್ಮ ಪೋಸ್ಟರ್ಗಳು ಎಲ್ಲ ಡಿಸೈನ್ ಮಾಡೋದು ಹಿಂಗೇನೆ. ಓಕೆ, ನಮಗೆ ನಿಧಾನಕ್ಕೆ ಮಧ್ಯ ಬರಬೇಕು. ನನ್ನ ನಾನೇನು ಟೈಪ್ ಮಾಡ್ತೀನಿ ಅದು ಮಧ್ಯ ಮಾತ್ರ ಬರಬೇಕು. ನನಗೆ ಎಡಗಡೆ ಬೇಕೋ, ಬಲಗಡೆ ಬೇಕೋ, ಮೇಲ್ ಬೇಕೋ, ಕೆಳಗಡೆ ಬೇಕೋ, ಎಲ್ಲ ಆ ಕಡೆ ನನಗೆ ಬೇಕಾದಂತೆ ನಾನು ಡಿಸೈನ್ನ, ನನಗೆ ಬೇಕಾದ ಚಿತ್ರಗಳನ್ನು ಹಾಕೋಬೋದು. ಅದಕ್ಕೋಸ್ಕರ ನಾವು ಈ ರೀತಿ ಯೂಸ್ ಮಾಡ್ತೀವಿ. ನೀವು ಇದನ್ನು ಯೂಸ್ ಮಾಡಿ. ರೈಟು, ಲೆಫ್ಟು, ಬಿಫೋರು, ಆಫ್ಟರ್. ಈಗ ಬಿಫೋರು ಏನು, ಬಿಫೋರ್ ಪ್ಯಾರಾಗ್ರಾಫ್ ಅಂತ ತೋರಿಸ್ತೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು ನೋಡಿ, ಡೌನ್ಗೆ. ಇದು ಒಂದು PT ಅಂದರೆ ಪಾಯಿಂಟ್ಸ್ ಅಂತ, ಪಿಕ್ಸೆಲ್ಸ್ ಅಂತ. ಇದು ಆಫ್ಟರ್. ಓಕೆ, ಹಂಗಾಗಿ ಇದು ಸೆಂಟಿಮೀಟ್ರಲ್ಲಿ ಇರುತ್ತೆ, ಇದು ಪಾಯಿಂಟ್ಸಲ್ಲಿ ಇರುತ್ತೆ. ಇದನ್ನು ನೀವು ನೋಡ್ಕೋಬೇಕು. ಮಾಮೂಲಿ ಪ್ಯಾರಾಗ್ರಾಫಲ್ಲಿ ಏನಿದೆ ಅದೇ ಇರುತ್ತೆ. ಇದೇನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಈಗ ನೆಕ್ಸ್ಟ್ ಆದಮೇಲೆ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ್ರೆ ಚೇಂಜ್ ಆಗಬೇಕಲ್ವಾ? ಚೇಂಜ್ ಆಗಬೇಕಾದ್ರೆ ನಾವು ಇಲ್ಲಿ ಹೊಡ್ಕೋಬೇಕು. ಓಕೆ, ಅಲ್ಲಿ ನೋಡೋಣ. ಲೇಔಟಲ್ಲಿ ಇದು 3 ಸೆಂಟಿಮೀಟ್ರ್ ಇದೆಯಲ್ಲ, ಇದು 0 ಮಾಡ್ಕೋಬೇಕು ನೆಕ್ಸ್ಟ್ ಕಾಲಮ್ ಬರಬೇಕಾದ್ರೆ. ನೀವು 0 ಮಾಡಿಲ್ಲ ಅಂದರೆ ಬರಲ್ಲ. ಕ್ಲಿಯರಾ? ಈಗ ಮತ್ತೆ RAND ಬಾನ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಹೇಳ್ಬೇಕು, ಗೊತ್ತಾಗಿಲ್ಲ ಅಂದರೆ ಕೇಳಿ. ಬಂದಿದೆಯಾ? ಮತ್ತೆ ಏನಾದರೂ ಇದನ್ನು ಮಾಡಲಿಲ್ಲ, ಮತ್ತೆ ನೀವು RAND ಹೊಡೆದ್ರೆ ಇದೇ ಥರ ಬಂದ್ಬಿಡುತ್ತೆ. ಅವಾಗ ಇದೇ ಥರ ಇದು ಕಂಟಿನ್ಯೂ ಬರಬೇಕು ಅಂದರೆ ಹಾಗೆ ಬರುತ್ತೆ. ಇದು ಬೇರೆ ಬಂತು ಈಗ. ಕ್ಲಿಯರಾ? ಮತ್ತೆ ಸರಿ ಮಾಡ್ಕೋಬೇಕು, ಮಾಡಬೇಕು. ಇನ್ನು ಕೆಳಗಡೆ ನೆಕ್ಸ್ಟು ಪೊಸಿಷನ್ ನಾನು ಹಿಂಗಾಗಲೇ ಹೇಳಿಬಿಟ್ಟೆ. ಈ ಚಿತ್ರಗಳು ನೋಡಿ, ಲೆಫ್ಟು, ರೈಟು ಅದೆಲ್ಲ ಇದೆಲ್ಲ ಆಪ್ಷನ್ಸು ಎಲ್ಲೆಲ್ಲಿ ಬರ್ತವೆ ಅಂತ. ಮಧ್ಯದಲ್ಲಿ ರೈಟಲ್ಲಿ. ಇದನ್ನು ನಿಮಗೆ ತೋರಿಸೋದು ಹೆಂಗೆ ಅಂದರೆ ಹಿಂಗೆ ತೋರಿಸ್ತೀನಿ ಈಗ. ಓಕೆ, ಪೊಸಿಷನ್ ಅಲ್ವಾ, ಲೆಫ್ಟ್, ಮಿಡಲ್, ಸ್ವಲ್ಪ ರೈಟು, ಮತ್ತೆ ಲೆಫ್ಟು, ಡೌನಲ್ಲಿ, ಸೆಂಟರಲ್ಲಿ, ರೈಟಲ್ಲಿ, ಮತ್ತೆ ಬಿಲೋ ನಿಮ್ಗೆ ಕಾಣಿಸಲ್ಲ, ಬಿಲೋ, ಡೌನು, ಹಿಂಗೆ ಅಷ್ಟೇ. ಕ್ಲಿಯರಾ? ಇದು ಪೊಸಿಷನ್ನು. ನನಗೆ ಎಲ್ಲಿ ಬೇಕು ರ್ಯಾಪ್ ಟೆಕ್ಸ್ಟ್ ಅಂದರೆ ಇಲ್ಲಿದೆ, ಸ್ಕ್ವಯರ್, ಟೈಟ್, ಥ್ರೂ, ಟಾಪ್, ಸೇಮ್ ಅದೇನೆ. ಎಡಿಟ್ ರ್ಯಾಪ್ ಪಾಯಿಂಟ್ಸ್ ಅಂತ ಇರುತ್ತೆ, ಅದನ್ನು ನೋಡೋಣ. ಎಡಿಟ್ ರ್ಯಾಪ್ ಪಾಯಿಂಟ್ಸು. ಇದು ಎಷ್ಟು ರ್ಯಾಪ್ ಆಗಬೇಕು ಅಂತ ಇರುತ್ತೆ.
ಎಲ್ಲ ಅವಶ್ಯಕತೆ ಇಲ್ಲ, ಇದೆ ಅಂತ ನೋಡ್ಕೊಳ್ಳಿ ಅಷ್ಟೆ. ಹಿಂಗೆ ನೋಡಿ, ಅದು ಪಾಯಿಂಟ್ಸ್ ನೋಡಿ, ಸರಿನಾ? ಆ ಚಿತ್ರ ತಗೊಂಬನ್ನಿ ನೀವು, ಪಾಯಿಂಟ್ಸ್ ಹಂಗೆ ಹೋಗುತ್ತದು. ಇದೇನು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಯಾವುದಾದ್ರೂ ಡಿಸೈನ್ ಮಾಡ್ಕೋಬೇಕಾದ್ರೆ ಮಾಡ್ತಾ ಹೋಗ್ತಾರೆ, ಇಲ್ಲಾಂದ್ರೆ ನಮ್ಗೇನು ಬೇಡ ಅದು. ಇನ್ನು ನೆಕ್ಸ್ಟ್ ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಬ್ಯಾಕ್ವರ್ಡ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಮಾಡಿದ್ದೀರಾ ಇಲ್ವಾ? ಇಲ್ಲ ಇಲ್ಲ ಸರ್. ಸರ್. ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಬ್ಯಾಕ್ವರ್ಡ್ ಅಂದ್ರೆ ಒಂದು ಚಿತ್ರದ ಮೇಲೆ ಲೆಟರ್, ಅಥವಾ ಲೆಟರ್ ಮೇಲೆ ಲೆಟರ್ ಹಿಂದೆ ಚಿತ್ರ, ಇದನ್ನ ಬ್ರಿಂಗ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಕರಿತೀವಿ. ಅದಕ್ಕೆ ನಾವು ಚಿತ್ರವನ್ನು ತಗೋಬೇಕು. ಓಕೆ, ಇನ್ಸರ್ಟ್ಗೆ ಹೋಗ್ತೀನಿ, ಪಿಕ್ಚರಲ್ಲಿ ಆನ್ಲೈನ್, ನಾನೊಂದು ಅನಿಮಲ್ಸ್ ತಗೋತೀನಿ ಅಂತ, ಒಂದು ಕ್ಯಾಟನ್ನ ಚಿತ್ರ ತಗೊಂಡೆ. ಬರ್ತಾ ಇದೆ ಚಿತ್ರ. ಚಿತ್ರದ ಸೈಜ್ ದೊಡ್ಡದಿದ್ರೆ ಅವಾಗ ಅದು ಡೌನ್ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಡೌನ್ಲೋಡಿಗೆ ಪಿಕ್ಚರ್ 1 ಅಂತ, ದೊಡ್ಡದಾದಕ್ಕೆ ತೆಗೆದು ಬೇರೆ ಯಾವ್ದಾದ್ರು ತಗೊಳ್ತೀನಿ. ಇವೆಲ್ಲ ಜಾಸ್ತಿ ಈಗ ಒಂದು ಚಿತ್ರ ತೊಗೊಂಡಿದ್ದೀನಲ್ವಾ, ಕಾಣಿಸಿದೆ ಅಲ್ವಾ? ಇದನ್ನ ಏನು ಮಾಡಬೇಕು, ಫಸ್ಟ್ ಚಿಕ್ಕದು ಮಾಡ್ಕೊಳ್ಳೋಣ, ಒಂದು ಪೇಜೇ ಇಟ್ಕೊಳ್ಳೋಣ ಬಿಡಿ, ಒಂದು ಪೇಜೇ ಮಾಡೋಣ. ನೋಡಿ ಚಿತ್ರಗಳನ್ನ ಹೆಂಗೆ ಮಾಡ್ಬೋದು ತೋರಿಸ್ತೀನಿ. ಒಂದು ಪೇಜು ಟೈಟಲ್ ಆದಮೇಲೆ ಎಲ್ಲ ಬಂತು ನೋಡಿ. ಈಗ ಟ್ರಾನ್ಸ್ಪರೆನ್ಸಿ ಅಂತ ಒಂದು ಆಪ್ಷನ್ಸ್ ಇದೆ, ನೆನ್ಪಿಟ್ಕೋಬೇಕು. ಟ್ರಾನ್ಸ್ಪರೆನ್ಸಿ, ಇದನ್ನು ಚಿಕ್ಕದು ಮಾಡೋಣ, ಚಿಕ್ಕದು ಮಾಡಿ ಮೇಲ್ಗಡೆ ತಗೊಂಡೋಗೋಣ. ಇದೆಯಾ? ಈಗ ಫಾಂಟ್ ಎಲ್ಲೋಯ್ತು? ಫಾಂಟ್ ಕೆಳಗಡೆ ಬರ್ತಾ ಇತ್ತಲ್ವಾ? ಇಲ್ಲಿ ನೋಡಿ, ಪೊಸಿಷನ್ ಅಂತ ಇದೆ, ಟೆಕ್ಸ್ಟ್ ರ್ಯಾಪಿಂಗ್ ಅಲ್ಲೆಲ್ಲ ಟೆಕ್ಸ್ಟ್ ಟೈಟ್ ಅಂತ ಇದೆ. ಥ್ರೂ ಕೊಡಬೇಕು. ಥ್ರೂ ಕೊಟ್ಟಾಗ ಸೆಲೆಕ್ಷನ್ ಬ್ರಿಂಗ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಇರುತ್ತೆ. ಬ್ಯಾಕ್ವರ್ಡ್ ಕೊಡ್ತೀನಿ. ಇದೇನಾಯ್ತು ಈಗ, ನಮಗೆ ಇದು ಪೊಸಿಷನ್ ಅಂತ ಇದೆಯಲ್ಲ, ಲೇಔಟಲ್ಲಿ ತೋರಿಸ್ತೀನಿ. ಫಾರ್ವರ್ಡ್ ಅಂದರೆ ಮುಂದಕ್ಕೆ ಬರುತ್ತೆ, ಬ್ಯಾಕ್ ಅಂದರೆ ಬ್ಯಾಕ್ವರ್ಡ್ ಹೋಗುತ್ತೆ. ಇದ್ರ ಮೇಲೆ ನಾನು ಟೈಪ್ ಮಾಡಿ ಇಟ್ಕೋಬೇಕು. ಇನ್ಸರ್ಟ್ಗೆ ಹೋಗ್ಬೇಕು. ಇನ್ಸರ್ಟ್ಗೆ ಹೋದರೆ ನಮಗೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ, ಆಯಿತಾ? ಟೆಕ್ಸ್ಟ್ ಬಾಕ್ಸಲ್ಲಿ ಡ್ರಾ ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿದೆ. ಓಕೆ, ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಕ್ಲಾಸ್ ಡೇ 22. ಕ್ಲಿಯರಾ? ಹಿಂಗೆ ಚಿತ್ರಗಳ ಮೇಲೆ ಈಗ ನಾನು ಚಿತ್ರನ ಕ್ಲಿಕ್ ಮಾಡಿ ಲೇಔಟ್ಗೆ ಹೋಗಿ ಬ್ರಿಂಗ್ ಫಾರ್ವರ್ಡ್ ಮಾಡ್ತೀನಿ. ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಫ್ರಂಟ್.
ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಹೀಗೆ ಇದು ಏನಾಗುತ್ತೆ, ಈಗ ಚಿತ್ರ ಮೇಲ್ಗಡೆ ಇದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಚಿತ್ರ ಮುಂಚೆ ಇದೆ, ಟೆಕ್ಸ್ಟ್ಗಿಂತ, ಆಯ್ತಾ, ಇದು ರಿಫ್ಲೆಕ್ಟ್ ಆಗಿದೆ. ಇದು ಯಾಕೆ ನಮಗೆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಕಾಣಿಸಿದ್ಯಾ? ಇವಾಗ ನಿಮ್ಗೆ ಕಾಣಿಸುತ್ತೆ ನೋಡಿ. ಈಗ ನಾನು ಇದನ್ನು ಬ್ಯಾಕ್ ಕಳಿಸ್ತೀನಿ. ಸೆಂಡ್ ಬ್ಯಾಕ್ವರ್ಡ್ ಬಂತಾ? ನಾನು ಟ್ರಾನ್ಸ್ಪರೆಂಟ್ ಮಾಡಿದ್ದೆ. ಈಗ ಕಾಣಿಸ್ತಿದ್ಯಾ? ಈಗ ಇದನ್ನು ಕ್ಲಿಕ್ ಮಾಡ್ತೀನಿ, ಸೆಂಡ್ ಬ್ಯಾಕ್ವರ್ಡ್ ನೋಡಿ, ಅದು ಹಿಂದಕ್ಕೆ ಹೋಯ್ತು. ಇಲ್ಲಿದೆ ಟೆಕ್ಸ್ಟ್. ಈಗ ಚಿತ್ರ ಚೆಕ್ ಮಾಡ್ತೀನಿ, ಚಿತ್ರನ ಬ್ಯಾಕ್ವರ್ಡ್ ಕಳಿಸ್ತೀನಿ, ಅವಾಗ ಇದು ಬಂತು. ಓಕೆ. ಹೀಗೆ ನಮಗೆ ಬೇಕಾದಾಗೆ ನಾವು ಒಂದು ಇಮೇಜ್ ಮೇಲೆ ಕೂಡ ನಮಗೆ ಬೇಕಾದ ಚಿತ್ರಗಳನ್ನು, ಡಿಸೈನ್ಗಳನ್ನು ಮಾಡ್ಕೊಳ್ಳೋಕ್ಕೆ ನಾವು ಬ್ಯಾಕ್ವರ್ಡ್ ಅಥವಾ ಫಾರ್ವರ್ಡ್ ಅಂತ ಮಾಡ್ಕೋತೀವಿ. ಅದನ್ನು ನಾವು ಮಾಡ್ಕೋಬೋದು, ಯಾವಾಗಾದರೂ ಬೇಕಾದಾಗ ಮಾಡ್ಕೋಬೋದು. ಸೆಲೆಕ್ಷನ್ ಪೇನ್ ಅಂದರೆ ಇದೇನಂದರೆ, ನಾವೇನೇನೆಲ್ಲ ಡಿಸೈನ್ ಮಾಡಿದಿಲ್ಲ ಇದಕ್ಕೆಲ್ಲ, ಇದನ್ನ ಆ, ನೋಡಿ, ಹೈಡ್ ಮಾಡೋದು. ಇದು ಫೋಟೋಶಾಪ್ ಮಾಡೋರು ಗೊತ್ತಾಗುತ್ತೆ. ಗ್ರಾಫಿಕ್ ಎಲ್ಲೆಲ್ಲಿ ಬಳಸ್ತೀವಿ, ಅದು ಬೇಕಾ ಬೇಡವಾ ಅಂತ ಅದೊಂದು ಡಿಸೈನು ಫುಲ್ ಸೆಟ್ಟಿಂಗ್ಸು ನಮಗೆ ಬಂದಿರುತ್ತೆ, ಸೆಲೆಕ್ಷನ್ ಪೇನ್ ಅಂತ. ಅದನ್ನು ಶೋ ಹಾಲ್ ಅಂದರೆ ಎಲ್ಲ ಶೋ ಆಗುತ್ತೆ. ಹೈಡ್ ಹಾಲ್ ಅಂದರೆ ಎಲ್ಲವೂ ಹೈಡ್ ಆಗ್ತವೆ. ನೋಡಿ, ಇದೆಲ್ಲ ಹೈಡ್ ಆಗೋಯ್ತು. ಕಾಣಿಸ್ತಿದ್ಯಾ? ಏನು ಕಾಣಿಸಲ್ಲ. ಹೈಡ್ ಅಲ್ಲಿ ಮಾಡಿದ್ದೀವಿ, ಯಾವುದು ಕಾಣಿಸಿಲ್ಲ. ಶೋ ಹಾಲ್ ಎಲ್ಲ ಬಂದಿದೆ, ಹೈಡ್ ಹಾಲ್ ಎಲ್ಲ ಹೈಡ್ ಆಗಿದೆ. ಓಕೆ. ಇದು ಸೆಲೆಕ್ಷನ್ ಪೇನಲ್ಲಿ ನಮಗೆ ಆಪ್ಷನ್ಸ್ಗಳು ಇರ್ತವೆ. ಕ್ಲಿಯರಾ? ಇನ್ನು ಅಲೈನ್ಮೆಂಟ್ ಅಂತ ಇರುತ್ತೆ. ಅಲೈನ್ಮೆಂಟ್ ಅಂದರೆ ಏನು? ಅಲೈನ್ ಲೆಫ್ಟ್, ಸೆಂಟರ್. ಚಿತ್ರಗಳನ್ನೇ ನಾವು ರೈಟ್ ನೋಡ್ಕೊಳ್ಳಿ. ಅಲೈನ್ಮೆಂಟ್ ಅಂದರೆ ಕೈಯಲ್ಲಿ ಮ್ಯಾನ್ಯುಯಲ್ ಆಗಿ ಮಾಡೋದು. ಅದು ಚಿತ್ರಗಳು ನೋಡಿ, ಟಾಪ್ ಕೊಟ್ಟೈತದು, ಟಾಪ್ ಅಂತ ಕೊಟ್ಟೆ. ಆಮೇಲೆ ಬಾಟಮ್ ಬಂದ್ಬಿಡ್ತು. ಆಮೇಲೆ ಅಲೈನ್ ರೈಟ್, ಮಿಡಲ್ ಬಂತು. ಓಕೆ. ಇದನ್ನ ನಾನು ಸ್ವಲ್ಪ ಕೆಳಗಡೆ ತಗೋತೀನಿ, ನಿಮಗೆ ನೆಕ್ಸ್ಟ್ ಪೇಜ್ಗೆ ಗೊತ್ತಾಗುತ್ತೆ. ಓಕೆ. ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಡಿಸ್ಟ್ರಿಬ್ಯೂಟ್ ಆರಿಜೆಂಟಲಿ ಅಂತ. ನಾನು ಇದನ್ನು ಕರೆಕ್ಷನ್ನಲ್ಲಿ, ಟ್ರಾನ್ಸ್ಪರೆನ್ಸಲ್ಲಿ ದೊಡ್ಡದು ಮಾಡ್ಕೋತೀನಿ. ಮಾಡಿಕೊಂಡು ಲೇಔಟ್ಗೆ ಹೋಗ್ತೀನಿ. ಲೇಔಟಲ್ಲಿ ಡಿಸ್ಟ್ರಿಬ್ಯೂಟ್ ಆರಿಜೆಂಟಲಿ ಅಂದರೆ ಇಡೀ ಚಿತ್ರ ಉಲ್ಟಾಗುತ್ತೆ, ನೋಡ್ಕೊಳ್ಳಿ. ಆಯಿತಾ? ಆಮೇಲೆ ನೆಕ್ಸ್ಟು ಹೋಗಬೇಕು, ಇಲ್ಲಿ ಅಲೈನ್ಮೆಂಟ್, ಡಿಸ್ಟ್ರಿಬ್ಯೂಟ್ ವರ್ಟಿಕಲಿ ಆಗುತ್ತೆ. ಹಾಗೆ ಅಲೈನ್ ಟು ಪೇಜ್. ಹಾಗೆ ನೆಕ್ಸ್ಟು ಅಲೈನ್ ಟು ಮಾರ್ಜಿನ್. ಆ ಕೆಳಗಡೆ ರೊಟೇಟ್ ಅಂತ ಇರುತ್ತೆ. ರೋಟೇಟ್ ವರ್ಟಿಕಲ್. ಇಡೀ ಚಿತ್ರ ಚೇಂಜ್ ಆಗುತ್ತೆ. ನನ್ನ ಚಿತ್ರ ಹೆಂಗಿತ್ತು, ಈ ಚಿತ್ರದ ಬದಲು ನಿಮ್ಗೆ ಬೇರೆ ತಗೋತೀನಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ವರ್ಟಿಕಲ್, ವಾಟ್ ಈಸ್ ಆರಿಜೆಂಟಲ್ ಅಂದರೆ. ನಿಮ್ಗೆ ಇದರಲ್ಲಿ ಆ ಡಿಸೈನ್ ಇರೋದ್ರಿಂದ ಗೊತ್ತಾಗುತ್ತೆ. ಅದ್ರ ಮುಖ ತಗೊಳ್ಳೋಣ, ಫೇಸ್. ಇದನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ರೊಟೇಟ್ ವರ್ಟಿಕಲ್ ಅಂದರೆ ಏನು, 90 ಡಿಗ್ರಿ. ಆರಿಜೆಂಟಲ್ ಅಂದರೆ ಇಡೀ ಚಿತ್ರ, ನಾನು ತಗೊಂಡಿದ್ದು ಈ ಹದ್ದುಗಳು ಬಲಭಾಗದಲ್ಲಿ ಕುತ್ಕೊಂಡಿದ್ದೆ ಅಲ್ವಾ. ಈ ರೊಟೇಟ್ ಆರಿಜೆಂಟಲ್ ಅಂದಾಗ ಅದೇ ಚಿತ್ರ ಎಡಭಾಗದಲ್ಲಿ ಪಕ್ಷಿಗಳು ಬಂದಿದೆ. ಹಾಗೇನೆ ಇದನ್ನು ಉಲ್ಟಾ ಆಗೋದಂದ್ರೆ ದಟ್ ಇಸ್ ವರ್ಟಿಕಲ್. ಹೀಗೆ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು ವರ್ಟಿಕಲ್ಲು, ಇದು ಆರಿಜೆಂಟಲ್. ಮತ್ತೆ ನನಗೆ ಆರಿಜೆಂಟಲ್ ಬೇಕಾ, ಹೋಗಬೇಕು ಮತ್ತೆ ಆರಿಜೆಂಟಲ್ ಮಾಡ್ಕೋಬೇಕು. ಹೀಗೆ ಚಿತ್ರ ಬಲಭಾಗದ್ದು ಎಡಕ್ಕೆ ಬರೋದು, ಎಡಭಾಗದ್ದು ಬಲಕ್ಕೆ ಹೋಗೋದು. ಕೆಲವು ಚಿತ್ರ ನಮ್ಗೆ ಆ ರೀತಿ ಬೇಕಾಗ್ತವೆ. ಆ ರೀತಿ ಮಾಡ್ಕೊಳ್ಳೋಕೆ ನಾವು ಆರಿಜೆಂಟಲ್ಗಳನ್ನು ಬಳಕೆ ಮಾಡ್ಕೋಬೇಕು. ಇದು ನಿಮಗೆ ರೊಟೇಟ್ ಗ್ರೂಪ್ ಮಾಡೋದು ಗೊತ್ತಿದೆ. ವಾಟ್ ಈಸ್ ಗ್ರೂಪ್ ಅಂದರೆ, ನಾನು ಒಂದು ಚಿತ್ರ ತಗೊಂಡೆ, ಇನ್ನೊಂದಕ್ಕೆ ಹೋಗ್ತೀನಿ, ಇನ್ಸರ್ಟಲ್ಲಿ ಸ್ಟಾಕ್ ಇಮೇಜ್ಗೆ ಹೋಗ್ತೀನಿ. ಸ್ಟಾಕ್ ಇಮೇಜ್ಗೆ ಹೋಗಿ, ನೀವು ಗ್ರೂಪ್ ಎಲ್ಲ ಯೂಸ್ ಮಾಡಿದ್ದೀರಾ ಗ್ರೂಪು? ಯಾರಾದರೂ ಗ್ರೂಪ್ ಯೂಸ್ ಮಾಡಿರ್ತೀರಾ? ಇಲ್ಲ ಸರ್.
ಓಕೆ. ಇಲ್ಲೊಂದು ನಂತರ ಈಗ ಎರಡು ಚಿತ್ರ ಇದೆ. ಎಸ್ ಟೈಟ್. ಇನ್ನೊಂದು ಎಲ್ಲಿ ಹೋಗಿದೆ? ಒಂದೇ ಬಂದಿರೋದು, ನೋಡೋಣ ಮೇಲ್ಗಡೆ ಎಲ್ಲಾದ್ರೂ ಹೋಗಿದ್ಯಾ? ಇಲ್ಲ. ಇನ್ನೊಂದು ತಗೊಳ್ಳೋಣ. ಕೆಳಗಡೆ ಬಂದಿದೆ. ಈಗ ಈ ಮೂರು ನನ್ಗೆ ಒಂದೇ ಲೈನಲ್ಲಿ ಬರ್ಬೇಕಲ್ವಾ? ಅಲೈನ್ಮೆಂಟ್ ಗೊತ್ತಾಗತ್ತಲ್ಲ, ಲೈನ್ ಬಂದ್ಬಿಡುತ್ತೆ, ತೋರಿಸುತ್ತೆ. ಕೆಳಗಡೆ ಲೈನ್ ಕರೆಕ್ಟ್ ಆಗಿರ್ಬೇಕು. ಓಕೆ. ಈಗ ನಾನು ಮತ್ತೆ ಈ ಮೂರನ್ನು ಕೆಳಗಡೆ ಕರ್ಕೊಂಬರ್ಬೇಕಂದ್ರೆ ಒಂದೊಂದನ್ನೇ ಹೇಳ್ಕೊಂಬರ್ಬಾರ್ದು. ಅದಕ್ಕೆ ಏನು ಮಾಡಬೇಕು? ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೋಬೇಕು. ಲೇಔಟ್ಗೆ ಹೋಗ್ಬೇಕು. ಇವಾಗ ಏನು ಬಂದಿದೆ? ಗ್ರೂಪ್. ಅವಾಗಲೇ ನೋಡಿ, ಗ್ರೂಪ್ ಐಕಾನ್ ಕಾಣಿಸ್ತಿದ್ಯಾ? ಗ್ರೂಪ್ ಐಕಾನ್ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಸರ್. ಅಲ್ಲ, ಹೈಡ್ ಆಗಿದೆ. ಕಾಣಿಸ್ತಾ ಇಲ್ಲ ಸರ್, ಹೈಡ್ ಆಗಿದೆ ಸರ್. ಈಗ ಕ್ಲಿಕ್ ಮಾಡ್ತೀನಿ ನೋಡಿ, ಇವಾಗಲೂ ಬಂದಿಲ್ಲ. ಎರಡು ಮಾಡಿದ್ರೆ ಕ್ಲಿಕ್ ಆಯ್ತು. ಗ್ರೂಪ್ಗೆ ಹೋಗ್ಬಿಟ್ಟು ಗ್ರೂಪ್ ಅಂತ ಕೊಡಬೇಕು. ಈಗ ಮೂರು ಒಂದೇ ಗ್ರೂಪ್ ಆಯ್ತು, ಸರಿನಾ? ಮೂರು ಚಿತ್ರ ಒಂದೇ ಗ್ರೂಪ್ ಆಯ್ತು. ನೀವು ಕ್ಲಿಕ್ ಮಾಡಿದ್ರೆ ಈ ಮೂರು ನೀವೇನಾದ್ರೂ ರೊಟೇಟ್ ಹೋಗ್ಬಿಟ್ಟು ಆರಿಜೆಂಟಲ್ ಮಾಡಿ, ಏನಾಯ್ತು ನೋಡಿ? ಚೇಂಜ್ ಆಗಿದೆ ಸರ್. ಹದ್ದುಗಳು ನೋಡಿ ಹೆಂಗಿದ್ದಿದ್ದ ಅದಂಗೆ ಚೇಂಜ್ ಆಯ್ತು ಅಲ್ವಾ? ಕ್ಯಾಮ್ರಾ ರೈಟ್ ಇತ್ತು, ಈಗ ಲೆಫ್ಟ್ ಬಂದಿದೆ. ಈಗ ಮತ್ತೆ ಕ್ಯಾಮ್ರಾ ಲೆಫ್ಟಿಗೆ ಬಂತು ಅಲ್ವಾ? ಹೀಗೆ ದಟ್ ಈಸ್ ಗ್ರೂಪ್ಗಳನ್ನ ನೀವು ಮಾಡೋದನ್ನು ನೀವು ಕಲ್ತ್ಕೋಬೇಕು. ಕ್ಲಿಯರಾ? ಇದಿಷ್ಟು ನೋಡಿ. ಲೇಔಟ್ ಅಂದ್ರೆ ಏನು? ವಾಟ್ ಇಸ್ ಲೇಔಟ್? ನಾನು ಹೇಳಿದ್ದೆ, ಲೇಔಟ್ ಅಂದ್ರೆ ನನಗೆ ಬೇಕಾಗಿರುವಂಥ ಒಂದು ಪ್ರಸ್ತುತ ಜಾಗ. ಆ ಜಾಗದಲ್ಲಿ ನನಗೆ ಏನೇನು ಚಿತ್ರಗಳು ಬೇಕೋ ಅದೆಲ್ಲವನ್ನು ಕೂಡ ನನಗೆ ಬೇಕಾದಂಗೆ ನಾನು ಡಿಸೈನನ್ನು ಮಾಡ್ಕೊಳ್ಳೋವಂಥದ್ದನ್ನು ಲೇಔಟ್ ಅಂತ ಕರಿತೀವಿ. ನೋಡಿ, ಒಂದೇ ಸಲ ಬಾರ್ಡ್ರ್ ಬರುತ್ತೆ, ಒಂದೊಂದಕ್ಕೆ ಹಾಕೋ ಅವಶ್ಯಕತೆನೇ ಇಲ್ಲ. ನೋಡಿ, ಒಂದೇ ಸಲ ಬಾರ್ಡ್ರಿಗೆ ಯಾವತ್ತು ಕಲ್ಲರು ನಮಗೆ ಬೇಕಾದಂಗೆ ಹಾಕೋಬೇಕು. ಯಾವುದೇ ಒಂದು ಕಾಂಬಿನೇಷನ್ ಇರಬೇಕು ಕಲರ್ಗಳನ್ನ. ಸುಮ್ಮನೆ ಎಲ್ಲದಕ್ಕೂ ಬ್ಲ್ಯಾಕ್ ಹಾಕೊಂಡು ಹೋಗ್ಬಾರ್ದು. ಓಕೆ. ಈಗ ಒಂದೇ ಸಲ ಇದೆಲ್ಲ ಬೌಂಡ್ರಿ ಮಾಡ್ಬೇಕಂದಾಗ ಪಿಕ್ಚರ್ ಫಾರ್ಮ್ಯಾಟ್ಗೆ ಹೋಗ್ತೀವಿ. ಇದೆಲ್ಲ ಸರ್ಕಲ್ ಆಗಬೇಕು. ನೋಡಿ, ಸರ್ಕಲ್ ಆಯಿತು. ಇಲ್ಲ ಈ ಥರ ನಿಮ್ಗೆ ಏನು ಬೇಕೋ ಅದು ಸರ್ಕಲ್ ಬೇಕು. ಆಮೇಲೆ ಪಿಕ್ಚರ್ ಈ ಥರ ಬಾರ್ಡ್ರು ನಾವೇನು ಹೇಳ್ತೀವಿ ಅಂದರೆ 1 ಪಾಯಿಂಟ್ಗಿಂತ ಜಾಸ್ತಿ ಇರಬಾರ್ದು. ದಪ್ಪ ಆದರೆ ಚೆನ್ನಾಗಿರಲ್ಲ, ಒಂದು ಕೆಳಗಡೆ ಇರಬೇಕು. ಓಕೆ. ತುಂಬ ದಪ್ಪ ಆದರೆ ನೋಡಿ ಹೆಂಗೆ ಕೆಡ್ದಾಗ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬಾರ್ಡ್ರುಗಳನ್ನು ನೀವು ಒಂದಕ್ಕಿಂತ ಜಾಸ್ತಿ ಮಾಡಬೇಡಿ. ಆಮೇಲೆ ಪಿಕ್ಚರ್ ಫಾರ್ಮ್ಯಾಟ್ಗೆ ಹೋಗಿ ಬಾರ್ಡ್ರನ್ನ ನಾನು ಕೊಟ್ಟಿದ್ದೆ. ಆ ನಂತರ ಎಫೆಕ್ಟ್ ಇದೆ, ಶ್ಯಾಡೋ ಇದೆ. ಶ್ಯಾಡೋ ರಿಫ್ಲೆಕ್ಷನ್ ಇದೆ ನೋಡಿ, ಅದು ಹೋಗ್ಬೇಕು. ಗ್ಲೋ ಹೋಗ್ಬೇಕು. ಕೆಳಗಡೆ ಇದು ರಿಫ್ಲೆಕ್ಷನ್ ಬಂದಿದೆ ಒಂದು. ನಂಗೆ ಬೇಕಂದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು. ಈ ರೀತಿ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಬೇಡ ಅಂದರೆ ಮತ್ತೆ ನಾವು ತೆಗೆದಾಕ್ಬೋದು. ಕ್ಲಿಯರಾ? ಈ ಲೇಔಟಲ್ಲಿ ಏನಾದರೂ ನಿಮಗೆ ಕ್ವಶನ್ ಇದ್ದರೆ ಕೇಳಿ. ಏನೋ ಕ್ವಶನ್ ಇದೆಯಾ? ಅರ್ಥ ಆಗಿದೆಯಾ? MS ವರ್ಡಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ. ನೋಡಿ, ಒಟ್ಟಿಗೆ ನಾವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಇದು ಗ್ರೂಪು ಎಕ್ಸೆಲಲ್ಲೂ ಹಾಗೆ, ವರ್ಡಲ್ಲೂ ಹಾಗೆ, ಪವರ್ ಪಾಯಿಂಟಲ್ಲೂ ಹಾಗೆ. ಮತ್ತೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಪಾಯಿಂಟ್ಸ್ಗೆ ಸಂಬಂಧಪಟ್ಟಾಗೆ ಇವಾಗ ಟೈಪ್ ಮಾಡ್ಕೊಳ್ತಾ ಹೋಗ್ಬೋದು.
ಇದು ಲೇಔಟ್. ಬೇರೆ ಏನಾದರೂ ಇದ್ರೆ ಹೇಳಿ. ಆಗ್ಬೋದಾ?